ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ. ಚಿಕ್ಕಬಳ್ಳಾಪುರದ ಮಲ್ಲಗುರ್ಕಿಯಲ್ಲಿ ಪೊಲೀಸಪ್ಪನ ಗೂಂಡಾಗಿರಿಯ ಸ್ಟೋರಿ ಇದು. ಈ ಪೊಲೀಸಪ್ಪ ಎಂಥ ಗೂಂಡಾಗಿರಿ ಯಾಕಾಗಿ ಮಾಡ್ದ ಅಂತಂದ್ರೆ, ದಾರಿಗೆ ಅಡ್ಡವಿಟ್ಟಿದ್ದ ಕಾರು ತೆಗಿರಿ ಅಂದಿದ್ದಕ್ಕೆ ದಾದಾಗಿರಿ ಶುರುವಾಗಿರೋದು. ಬಾಗೇಪಲ್ಲಿ ತಾಲೂಕಿನ ಮಲ್ಲಗುರ್ಕಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಪೊಲೀಸ್ ಕಾನ್ಸ್ಟೇಬಲ್ ಹೆಸರು ಶಶಿಕುಮಾರ್ ಅಂತ, ಅವರಿಂದ ದಬ್ಬಾಳಿಕೆ ಆಗಿದೆ ಅನ್ನೋ ಆರೋಪ. ಚಾಲಕ ವಿಶ್ವನಾಥ್ ಅನ್ನೋರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಶಶಿಕುಮಾರ್ ಅನ್ನುವಂಥ ಆರೋಪ. ಹೀಗಾಗಿ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯ ಪೇದೆ ಈತ ಶಶಿಕುಮಾರ್ ಅನ್ನೋರು. ರಸ್ತೆಗೆ ಅಡ್ಡಲಾಗಿ ಕಾರ್ ನಿಲ್ಲಿಸಿದಿರಿ, ತೆಗಿರಿ ಅಂದಿದ್ದಕ್ಕೆ ಕಿರಿಕ್ ಶುರುವಾಗಿತ್ತು. ಗಾಯಾಳುವಿಗೆ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆ ಗಲಾಟೆಯ ಸಂದರ್ಭದ ವಿಡಿಯೋ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಮಲ್ಲಪ್ಪ, ಈ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿ ಕಾರಣ ಏನು? ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದಂತಹ ಕಾರ್ ಯಾರದ್ದು? ಯಾರು ಶುರು ಮಾಡಿದ್ದು ಗಲಾಟೆಗನ್ನ ಫಸ್ಟು? ಶರತ್, ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಮಲ್ಲಗುರ್ಕಿ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೆದಿರೋಂಥದ್ದು. ಏನಂದ್ರೆ ಬೆಂಗಳೂರಿನ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಶಿಕುಮಾರ್ ಅವರು ಕಾರ್ ತಗೊಂಡು ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಏನು ರಸ್ತೆಯಲ್ಲಿ ಏನು ಜನ ಸಂಚಾರ ಮಾಡೋಂತ ರಸ್ತೆಯಲ್ಲಿ ಕಾರ್ ಅಡ್ಲಾಗಿಡ್ತಾರೆ. ಈ ಅದೇ ಗ್ರಾಮದ ವಿಶ್ವನಾಥ್ ಅನ್ನೋರು ಟೆಂಪೋ ಚಾಲಕರಾಗಿರ್ತಾರೆ. ಟಾಟಾ ಎಸ್ ನ ಗಾಡಿ ತೆಗಿಬೇಕಾಗತ್ತೆ. ಆ ವಿಚಾರವಾಗಿ ಕಾರ್ ತೆಗೀರಿ ಅಂತ ಹೇಳೋದಕ್ಕೆ ನೀವು ನೀವು ಮಾತ್ರ ಗಾಡಿ ನಿಲ್ಲಿಸ್ತೀರಾ, ನಾವು ಮಾತ್ರ ನಿಲ್ಲಿಸಬಾರ್ದು ಅನ್ನೋ ಲೆಕ್ಕದಲ್ಲಿ ಒಂದು ಖ್ಯಾತೆ ತೆಗೆದು ಶಶಿಕುಮಾರ್ ಏನಿದ್ದಾರೆ ಪೊಲೀಸರು, ಆ ಒಂದು ಕುಟುಂಬಸ್ಥರು ವಿಶ್ವನಾಥ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರಿಂದ ಆತನ ತಲೆಗೆ ಗಂಭೀರವಾಗಿ ಗಾಯ ಆಗತ್ತೆ ಮತ್ತು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಆತ ಮನೆಗೆ ಹೋಗ್ತಾನೆ. ಮತ್ತೆ ಪೊಲೀಸರಿಗೂ ಸಹ ಒಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಏನಂದ್ರೆ ತಾನು ಒಂದು ಪೊಲೀಸ್ ಠಾಣೆಯಲ್ಲಿ ಇದ್ದೀನಿ, ಒಂದು ಪೊಲೀಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ದರ್ಪ ಮೆರೆದಿರ ಅನ್ನೋ ಒಂದು ಆರೋಪ ವಿಶ್ವನಾಥ್ ಕಡೆಯವರದಾಗಿರುತ್ತೆ. ಶರತ್, ಓಕೆ, ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗಾಗಿ.